ಬೆಂಗಳೂರಿನ ಹೊರವಲಯದಲ್ಲಿ ಏನು ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಮಹಾರಾಷ್ಟ್ರದ ANTF ಅವರು ಬಂದು ಮೊನ್ನೆ ದಾಳಿ ಮಾಡಿ ಮತ್ತು ವಶಪಡಿಸಿಕೊಂಡು ಹೋಗಿರುವಂತದ್ದು. ಸುಮಾರು ಏನು ಮಹಾರಾಷ್ಟ್ರ ಪೊಲೀಸರಿಗೆ ಒಬ್ಬ ಆರೋಪಿ ಡಿಸೆಂಬರ್ 21ನೇ ತಾರೀಕು ಅಬ್ದುಲ್ ಖಾದಿರ್ ರಶೀದಿ ಅನ್ನೋ ಆರೋಪಿಯನ್ನ ಮಹಾರಾಷ್ಟ್ರದ ANTF ಅವರು ಪತ್ತೆಯನ್ನ ಮಾಡ್ತಾರೆ. ಆ ಒಂದು ಆರೋಪಿಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಡ್ರಗ್ಸ್ ಬೆಂಗಳೂರಿನಿಂದ ಮಹಾರಾಷ್ಟ್ರಗೆ ಸಪ್ಲೈ ಆಗ್ತಾ ಇದ್ದು ಅನ್ನೋದು ಮಾಹಿತಿಯನ್ನ ಆತ ಬಾಯ್ಬಿಟ್ಟಿರುವಂತದ್ದು. ಸೊ ಈ ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಂದು ಆವಳಹಳ್ಳಿ ಪೊಲೀಸ್ ಠಾಣೆ ಇರಬಹುದು, ಮತ್ತೆ ಕೊತ್ತನೂರು ಮತ್ತೆ ಬಾಗ್ಲೂರು 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಕಡೆ ಏನು ಮಹಾರಾಷ್ಟ್ರದ ANTF ಪೊಲೀಸರು ಬಂದು ಒಂದು ದಾಳಿಯನ್ನ ಮಾಡಿ ಸುಮಾರು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡ್ಕೊಂಡು ಹೋಗಿರುವಂತದ್ದು. ಜೊತೆಗೆ ಏನಂದ್ರೆ ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ರೀತಿಯ ಡ್ರಗ್ ಏನು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ಲದೇನೆ ಈ ರೀತಿ ಇಷ್ಟು ಮೊತ್ತದ ಡ್ರಗ್ಸ್ ಅನ್ನ ಏನೋ ಮಹಾರಾಷ್ಟ್ರದ ANTF ಅವರು ಸೀಸ್ ಮಾಡ್ಕೊಂಡು ಹೋಗಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗೃಹ ಸಚಿವರು ಸಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಡ್ರಗ್ಸ್ ಸಿಕ್ಕಿರುವಂತದ್ದು ಕೇವಲ ಅಲ್ಲಿ ಒಂದು ಯಾವುದೇ ರೀತಿಯಿಂದ ಡ್ರಗ್ಸ್ ಫ್ಯಾಕ್ಟರಿ ರನ್ ಆಗ್ತಾ ಇದ್ದಿದ್ದಿಲ್ಲ, ಅಂದ್ರೆ ಅಲ್ಲಿ ಒಂದು ನಡೀತಾ ಇದ್ದಿಲ್ಲ, ಅದರ ಜೊತೆಗೆ ಕೇವಲ ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ರು ಅನ್ನೋದು ಸಹ ಒಂದು ಬೆಂಗಳೂರು ಪೊಲೀಸರಿಂದ ಇದೀಗ ಒಂದು ಅಧಿಕೃತವಾದ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನಂದ್ರೆ ಅಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಏನೋ ಡ್ರಗ್ಸ್ ಏನಿದೆ ಅದು ಸುಮಾರು 1 kg 1 ಕೋಟಿ 1.5 ಕೋಟಿ ಅಷ್ಟು ಮೌಲ್ಯದ ಮಾತ್ರ ಡ್ರಗ್ಸ್ ಮತ್ತೆ ಅದ್ರ ವಶ ಒಂದು ಹೊರತು ಮಾತ್ರ ಇರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಮಹಾರಾಷ್ಟ್ರ ಪೊಲೀಸ್ ANTF ಏನಿದೆ ಅದು ಸುಮಾರು 55 ಕೋಟಿಯಷ್ಟು ಮೌಲ್ಯ ಎಂದು ಒಂದು ಅಂದಾಜಿಸಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆನೂ ಸಹ ನಾವು ಸ್ಪಷ್ಟೀಕರಣ ಪಡಿತಾ ಇದೀವಿ ಅನ್ನೋದನ್ನ ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಅವರು ಹೇಳಿರುವಂತದ್ದು. ಜೊತೆಗೆ ಏನಂದ್ರೆ ಅಲ್ಲಿ ಪತ್ತೆಯಾದಂತಹ 3 ಕಡೆ ಏನಿದೆ ಅಲ್ಲೆಲ್ಲನೂ ಸಹ ಯಾವುದೇ ರೀತಿಯಂತ ಯೂನಿಟ್ ಅನ್ನ ರನ್ ಮಾಡ್ತಾ ಇದ್ದಿಲ್ಲ, ಅಂದ್ರೆ ಕೇವಲ ಅಲ್ಲಿ ಶೇಖರಣೆ ಮಾಡಿ ಡ್ರಗ್ಸ್ ಗಳನ್ನ ಇಟ್ಟಿದ್ರು. ಅಂದ್ರೆ ಪ್ರಮುಖವಾಗಿ ಅಲ್ಲಿನ ಕೆಲವೊಂದಷ್ಟು ಬಾಗ್ಲೂರು ಇರ್ಬೋದು, ಮತ್ತೆ ಕೊತ್ತನೂರು ಇರ್ಬೋದು, ಮತ್ತೆ ಆವಳಹಳ್ಳಿ ಒಂದು ಕಡೆ ಮಾತ್ರ ಆವಳಹಳ್ಳಿಯ ಒಂದು ಯರಪ್ಪನಹಳ್ಳಿ ಬರಿ ಏನ್ ಬರುತ್ತೆ, ಸೊ ಅಲ್ಲಿ ಒಂದು ಶೆಡ್ ಅಲ್ಲಿ ಇಷ್ಟೊಂದು ಕಚ್ಚಾ ವಸ್ತುಗಳನ್ನ ಇಟ್ಟಿದ್ರು ಅನ್ನೋದು ಗೊತ್ತಾಗಿರುವಂತದ್ದು. ಮತ್ತೊಂದು ಕಡೆ ಬಾಗ್ಲೂರಿನ ಕೆಲವೊಂದು ಕಡೆ ಕೊತ್ತನೂರು ಏನ್ ಬರುತ್ತೆ, ಸೊ ಅಲ್ಲಿ ಒಂದು ಮಾವಿನ ತೋಪಿನ ಒಳಗಡೆ ಒಂದು ಯೂನಿಟ್ ಅನ್ನ ಕಚ್ಚಾ ವಸ್ತುಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ರು ಅನ್ನೋದನ್ನ ಗೊತ್ತಾಗಿರುವಂತದ್ದು. ಅದಾದ್ರೆ ನಿನ್ನೆ ಏನು ಹೋಮ್ ಮಿನಿಸ್ಟರ್ ಅವರು ಸಹ ಹೇಳಿರುವಂತದ್ದು, ಇದು ಕೇವಲ ಒಂದು 55 ಕೋಟಿ ಮೌಲ್ಯದ ಡ್ರಗ್ಸ್ ಅಲ್ಲ, ಇದು ಕೇವಲ 1 ರಿಂದ 1.5 ಕೋಟಿಯಷ್ಟು ಡ್ರಗ್ಸ್ ಹೊರತು ಆಗಿರುವಂತದ್ದು. ಇದನ್ನ ನಾವು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದೀವಿ ಅನ್ನೋ ಮಾಹಿತಿನ ಗೊತ್ತಾಗಿರುವಂತದ್ದು. ಜೊತೆಗೆ ಏನಾದ್ರು ಅಲ್ಲಿ ಏನಾದ್ರು ಒಂದು ಲ್ಯಾಬ್ಸ್ ಆಗಿದ್ರೆ ಅಥವಾ ಸ್ಥಳೀಯ ಪೊಲೀಸರು ಏನಾದ್ರು ಲ್ಯಾಬ್ಸ್ ಅನ್ನ ಮುಚ್ಚಿಟ್ಟಿದ್ರೆ ಅಥವಾ ಪೊಲೀಸರು ಏನಾದ್ರು ತನಿಖೆ ಮಾಡಿಲ್ಲ ಅದ್ರ ಬಗ್ಗೆನೂ ಸಹ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿರುವಂತದ್ದು. ಕೇವಲ ಏನು 1 ರಿಂದ 1.5 ಕೋಟಿ ಮೌಲ್ಯದಷ್ಟು ಡ್ರಗ್ಸ್ ಅನ್ನ ಮಹಾರಾಷ್ಟ್ರದ ANTF ಯೂನಿಟ್ ಏನಿದೆ ಅದು ಬಂದು ಬೆಂಗಳೂರಿನಲ್ಲಿ ಸೀಸ್ ಮಾಡ್ಕೊಂಡು ಹೋಗಿರುವಂತದ್ದು. ಅಲ್ಲಿಂದ ಕೆಲವೊಂದಷ್ಟು ಪ್ರಮುಖವಾಗಿ ಏನು ಪ್ರಶಾಂತ್ ಪಾಟೀಲ್ ಯಾರು ಬಂಧಿತನಾಗಿದ್ದಾನೆ, ಸೊ ಆತ ಕೆಲವೊಂದಷ್ಟು ಫಾರ್ಮುಲಾಗಳನ್ನ ಇತರ ಆರೋಪಿಗಳಿಗೆ ಕೊಡ್ತಾ ಇದ್ದ. ಅಂದ್ರೆ ಯಾವ ರೀತಿ ಡ್ರಗ್ಸ್ ಅನ್ನ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಬಹುದು ಅನ್ನೋದ್ರ ಮಾಹಿತಿಯನ್ನ ಆತ ಕೊಡ್ತಾ ಇದ್ದ. ಮತ್ತೆ ಪ್ರಶಾಂತ್ ಪಾಟೀಲ್ ಯಾರಿದ್ದಾನೆ ಈತ ಒಂದು ಪ್ರಮುಖವಾದ ಒಂದು ಇಂಜಿನಿಯರಿಂಗ್ ಅನ್ನೋದನ್ನ ಗೊತ್ತಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಆತ ಇಂಜಿನಿಯರಿಂಗ್ ಫಾರ್ಮುಲಾಗಳನ್ನ ಈ ರೀತಿಯ ಡ್ರಗ್ಸ್ ತಯಾರಿ ಮಾಡ್ಕೊಳ್ಳಕ್ಕೆ ಮತ್ತೆ ಡ್ರಗ್ಸ್ ಏನು ತಯಾರಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ತಯಾರಿ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ದ ಅನ್ನೋದನ್ನು ಸಹ ಗೊತ್ತಾಗಿರುವಂತದ್ದು. ಆದ್ರೆ ನಿಜಕ್ಕೂ ಅಲ್ಲಿ ಏನಾದ್ರು ಡ್ರಗ್ಸ್ ಯೂನಿಟ್ ಅನ್ನ ರನ್ ಮಾಡ್ತಾ ಇದ್ರೆ ಅಥವಾ ಕೇವಲ ಏನಾದ್ರು ಈ ರೀತಿ ಕಚ್ಚಾ ವಸ್ತುಗಳು ಡ್ರಗ್ಸ್ಗೆ ಏನ್ ಬರುತ್ತೆ ಆ ಒಂದು ರೀತಿಯ ಕಚ್ಚಾ ವಸ್ತುಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ರ ಅನ್ನೋದ್ರ ಬಗ್ಗೆನೂ ಸಹ ಇನ್ನು ಸ್ಥಳೀಯ CCB ಪೊಲೀಸರು ಸಹ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಸಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು CCB ವಿಚಾರಣಾ ದಳಕ್ಕೆ. ಅಂದ್ರೆ CCB ಅಲ್ಲಿ ಬರುವಂತ ಆಂಟಿ ನಾರ್ಕೋಟಿಕ್ ವಿಂಗ್ ಏನ್ ಬರುತ್ತೆ, ಸೊ ಆ ಒಂದು ವಿಂಗಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ಹೋಗ್ಬಿಟ್ಟು ಪರಿಶೀಲನೆ ಮಾಡಬೇಕು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಿಜವಾಗ್ಲೂ ಅಲ್ಲಿ ಡ್ರಗ್ಸ್ ಯೂನಿಟ್ ರನ್ ಆಗ್ತಾ ಇತ್ತು ಅಥವಾ ಕೇವಲ ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಸಹ ಸೀಮಂತ್ ಕುಮಾರ್ ಸಿಂಗ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ನಿನ್ನೆ ಸಂಜೆ ಏನು CCB ಮತ್ತೆ ಸ್ಥಳೀಯ ಪೊಲೀಸರು ಆ ಒಂದು ಸ್ಥಳಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಈಗಾಗಲೇ ಕಮಿಷನರ್ಗೆ ವರದಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು 55 ಕೋಟಿ ಮೌಲ್ಯದ ಡ್ರಗ್ಸ್ ಏನು ನಾವು ಬೆಂಗಳೂರಿನಲ್ಲಿ ಸೀಸ್ ಮಾಡಿದೀವಿ ಮತ್ತೆ ಕರ್ನಾಟಕದಲ್ಲಿ ಸೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ANTF ಏನು ಹೇಳಿತ್ತು ಅದು ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಿಂದ ಸರಿಯಾದ ಮಾಹಿತಿಗಳು ಒದಗಿಸಿಲ್ಲ. ಆದ್ರೆ ಕೆಲವೊಂದಷ್ಟು ಅಮೌಂಟ್ ಏನು ಸೀಸ್ 55 ಕೋಟಿ ಮೌಲ್ಯದ ಅಮೌಂಟ್ ಏನು ಸೀಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಅಮೌಂಟ್ ನಲ್ಲಿ ವ್ಯತ್ಯಾಸ ಆಗಿರ್ಬೋದು. ಆದ್ರೆ ಅಷ್ಟು ಮೊತ್ತದ ಅಮೌಂಟ್ ಅಲ್ಲಿ ಪತ್ತೆ ಆಗಿಲ್ಲ, ಕೇವಲ ಅವರು ಆಸ್ತಿ ಪಾಸ್ತಿ ಇರ್ಬೋದು ಮತ್ತೆ ಆ ಜಾಗಕ್ಕೂ ಸೇರಿ ಇಷ್ಟು ಮೊತ್ತದ ಮೌಲ್ಯದ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆನೂ ಸಹ ಇನ್ನು ಬೆಂಗಳೂರಿನ ಪೊಲೀಸರು ಮಾಹಿತಿಯನ್ನ ಪಡ್ಕೊಂತಾ ಇರೋದು. ಆದ್ರೆ NCB ಪ್ರಕಾರ 1 kg ಏನು ಒಂದು MDMA ಸಿಗುತ್ತೆ, ಅದಕ್ಕೆ ಕೇವಲ 30 ಲಕ್ಷ ರೂಪಾಯಿ ಅಷ್ಟು ಮಾರ್ಕೆಟ್ ವ್ಯಾಲ್ಯೂ ಇರುವಂತದ್ದು. ಅದ್ರ ಪ್ರಕಾರ ಅಲ್ಲಿ ಸಿಕ್ಕಿರುವಂತದ್ದು ಕೇವಲ 4 kg ಅಷ್ಟು ಸಿಕ್ಕಿದೆ. ಸೊ ಹಾಗಾಗಿ 1.5 ಕೋಟಿ ಅಥವಾ 1 ಕೋಟಿ ಅಷ್ಟು ಮೌಲ್ಯ ಮಾತ್ರ ಅಲ್ಲಿ ಮಹಾರಾಷ್ಟ್ರದ ANTF ಅವರು ಸೀಸ್ ಮಾಡಿರೋದು ಅನ್ನೋದನ್ನ ಈಗ ಒಂದು ಬೆಂಗಳೂರಿನ ಪೊಲೀಸರು ಅಧಿಕೃತವಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಈ ಬಗ್ಗೆ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಮತ್ತೆ ತನಿಖೆ ಮಾಡಿ ಏನ್ ನಿಜಕ್ಕೂ ANTF ಅವರು 55 ಕೋಟಿ ಮೌಲ್ಯ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉತ್ತರವನ್ನ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮರಾಮನ್ ನವಾಜ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.